ವೆಂಕಟೇಶ್ ನಾಯ್ಕ್ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ಫ್ರ್ಯಾಕ್ಚರ್ಡ್ ಲೀಡರ್ಶಿಪ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಥಿಯರಿಗೆ ಸಂಬಂಧಪಟ್ಟಂತೆ ನನ್ನ ಕ್ವಶನ್ ಇರುತ್ತೆ. ಇಲ್ಲಿ ಟ್ರಂಪ್ ಒಂದು ಕಡೆ ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇರಾನ್ನ ಒಳಗಡೆ ಆ ಒಂದು ಪೊಲಿಟಿಕಲ್ ಡಿವಿಷನ್ಸು ಇನ್ನೂ ಜಾಸ್ತಿ ಆಗಿಬಿಡಲಿ, ರಾಜಕೀಯ ಅಭಿಪ್ರಾಯ ಭೇದಗಳು, ಭಿನ್ನಾಭಿಪ್ರಾಯಗಳು ಇನ್ನೂ ಜಾಸ್ತಿ ಆಗಿಬಿಡಲಿ. ಇರಾನ್ ಈಸ್ ಸ್ಟಾರ್ವಿಂಗ್ ಫಾರ್ ದ ಕ್ಯಾಶ್. ಹಣಕ್ಕೋಸ್ಕರವಾಗಿ ಇರಾನ್ ಆಲ್ರೆಡಿ ಒದ್ದಾಡ್ತಾ ಇದೆ ಅಂತ ಟ್ರಂಪ್ ಇಲ್ಲಿ ಮಾತಾಡ್ತಾ ಇರೋದು. ಈ ಅರ್ಕೇಸ್ಟರ್ ಹತ್ರ ಯಾವಾಗಲಾದರೂ ಮಾತಾಡಿದಾಗ ಅವರು ಒಂದು ಮಾತು ಹೇಳ್ತಿರ್ತಾರೆ, ಒಂದು ಬೆಕ್ಕನ್ನು ಹೊಡಿಬೇಕು ಅಂದರೂ ಕೂಡ ಒಂದು ರೂಮಲ್ಲಿ ಒಂದು ಕಿಟಕಿನ ಓಪನ್ ಮಾಡಿಬಿಟ್ಟು ಬೆಕ್ಕಿಗೆ ಹೊಡೆಯೋಕ್ಕೆ ಟ್ರೈ ಮಾಡಿ, ಇಲ್ಲದೆ ನಿಮ್ಮ ಕಣ್ಣಿಗೆ ತಾಕ್ಬಿಡುತ್ತಾ ಬೆಕ್ಕು ಅಂತ ಹೇಳಿ, ನಿಮ್ಮ ಕಣ್ಣಿಗೆ ಹೊಡೆದ್ಬಿಡುತ್ತದು ಅಂತ ಹೇಳಿ. ಸೊ ಈ ಥರ ನೀವು ಇರಾನನ್ನು ಎಲ್ಲ ಕಡೆಯಿಂದ ಅವರಿಗೆ ಊಟ ಬರದಿರೋ ಥರ, ಈ ಕಡೆ ಹಣ ಸಿಗದೇ ಇರೋ ರೀತಿಯಲ್ಲಿ, ವ್ಯಾಪಾರ ಆಗದೇ ಇರೋ ರೀತಿಯಲ್ಲಿ, ತೈಲ ಬಾವಿಗಳು ಕೆಲಸ ಮಾಡದೇ ಇರೋ ರೀತಿಯಲ್ಲಿ, ಅಥವಾ ತೈಲ ಬಾವಿಯಲ್ಲಿ ತೈಲ ಉತ್ಪಾದನೆ ಮಾಡಿದ್ದನ್ನು ಆಚೆಗೆ ಮಾರಕ್ಕೆ ಆಗದೇ ಇರೋ ರೀತಿಯಲ್ಲಿ ನೀವು ಬ್ಲಾಕೇಡ್ ಮಾಡ್ಕೊಂಡೇ ಹೋಗ್ತಾ ಇದ್ದರೆ ಇರಾನ್ ಎಲ್ಲಿವರೆಗೆ ಉಸಿರುಗಟ್ಕೊಂಡು ಸುಮ್ಮನೆ ಇರಬಹುದು? ಒಮ್ಮೆ ಜಿಗಿಯಲ್ವಾದು ಅಂತ. ಕರೆಕ್ಟ್. ಈಗ ಏನಂತಂದ್ರೆ ಇದಕ್ಕಿಂತ ಮೊದಲು ಒಂದು ದೇಶ ಒಂದು 40 ವರ್ಷ ತನಕ ಎಕನಾಮಿಕಲಿ ಸಫರ್ ಆದ ದೇಶ ಕೇವಲ 1.5 ತಿಂಗಳಲ್ಲಿ ನೀವು ಯುದ್ಧದ ಖರ್ಚಾಗ್ಬೋದು ಅಥವಾ ಯುದ್ಧದ ಟೈಮ್ದಲ್ಲಿ ಎಕನಾಮಿಕ್ ಬ್ಲಾಕೇಡ್ ಆಗ್ಬೋದು, ಅದನ್ನಷ್ಟು ಟೈಟ್ ಮಾಡಿಬಿಟ್ರೆ ಅವರೆಲ್ಲ ಹೆದರ್ಕೊಂಡು ನಿಮ್ ಮುಂದೆ ಬಂದು ಸರೆಂಡರ್ ಆಗ್ತಾರೆ. ಸಾಧ್ಯ ಇಲ್ಲ. ಯಾಕಂದ್ರೆ ಇವ್ರದಲ್ಲಿ ಏನಾದ್ರೂ ಅಂಥದ್ದು ಆಗ್ತಕ್ಕಂತ ಚಾನ್ಸಸ್ ಏನಾದ್ರೂ ಇದ್ರೆ, ಈಗ ಬಿಟ್ವೀನ್ ಪೊಲಿಟಿಕಲ್ ಲೀಡರ್ಶಿಪ್ ಮತ್ತೆ IRGC ಹತ್ರ ಏನಾದ್ರೂ ಸ್ಪ್ಲಿಟ್ ಆಗ್ಬಹುದು, ಆಗ್ಲಿಕ್ಕಿಲ್ಲ. ಬಟ್ ಇವ್ರು ಏನಂತಂದ್ರೆ ಅವರಲ್ಲಿ ಯುನಿಟಿ ಏನಿದೆ ಅದನ್ನ ಬ್ರೇಕ್ ಮಾಡ್ತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಅಮೆರಿಕ ಆಗ್ಲಿ, ಮೊಸಾದ್ ಇಸ್ರೇಲ್ದ ಸೀಕ್ರೆಟ್ ಏಜೆನ್ಸಿ ಆಗ್ಲಿ, ಇವು ಟ್ರೈ ಮಾಡ್ತಿರ್ತಾರೆ. ಬಟ್ ಒಂದು ಯುದ್ಧ ಆದ ನಂತರ ಯಾವಾಗ ಈ ಒಂದು ದೇಶಕ್ಕೆ ಏನು ಅಪ್ಪರ್ ಹ್ಯಾಂಡ್, ಹೈ ಮೊರಾಲ್ ಪೆಡೆಸ್ಟ್ರಲ್ ಏನು ಸಿಗ್ತದಲ್ಲ, ಸಿಕ್ಕೂಡ್ಲೇನೆ ಈ ತರ ಘಟನೆ ಏನಪ್ಪ ಅಂದ್ರೆ ಇಂಟರ್ನಲ್ ಡಿವಿಷನ್ಸ್, ಇಂಟರ್ನಲ್ ಏನಂತಂದ್ರೆ ಆಗ್ಲಿಕ್ಕೆ ಮತ್ಲಬ್ ಚಾನ್ಸಸ್ ಬಹಳ ಕಡಿಮೆ. ಅಂಡ್ ಮೋರ್ ಓವರ್ ಅವ್ರು ಏನಂತಂದ್ರೆ ಈಗ ಸುಪ್ರೀಂ ಲೀಡರ್ ಹೊಡೆದ್ಬಿಟ್ರೆ ಆಯ್ತು ಅಂತಕೊಂಡು, ಸೊ ಬೈ ನಾವು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಒಂದು ಸುಪ್ರೀಂ ಲೀಡರ್ ಹೋದ್ರೆ ಇನ್ನೊಂದು ಸುಪ್ರೀಂ ಲೀಡರ್ ಬರ್ತಾನೆ. ಅಲ್ಲಿ ಲೀಡರ್ಶಿಪ್ ಕೊರತೆ ಇಲ್ಲ. ಸೀಕ್ವೆನ್ಸ್ ಆಫ್ ಲೀಡರ್ಶಿಪ್ ದಲ್ಲಿ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಈಕ್ವಲ್ ಕಾಂಪಿಟೆನ್ಸ್ ಇದೆ. ಸೊ ಆ ತರ ಏನಂತಾರೆ, ಒಬ್ಬ ಲೀಡರ್ ಹೋದಂತಂದ್ರೆ ಇಡೀ ದೇಶನೇ ಕೊಲಾಪ್ಸ್ ಆಗ್ತದಂತ ಆ ಥಿಯರಿ ಇರಾನ್ಗೆ ಅಪ್ಲೈ ಆಗೋದಿಲ್ಲ. ಅಂಡ್ ಮೋರ್ ಓವರ್ ಈಗ ಎಕನಾಮಿಕ್ ಸಿಚುವೇಶನ್ಸ್ ತಿಳಿತಾ ಹೋದ್ರೆ, ಈ ಯುದ್ಧದ ಟೈಮ್ದಲ್ಲಿ ಈಗ ಏನಂತಂದ್ರೆ ರಷ್ಯಾ ಅಂಡ್ ಚೈನಾ ಏನಂತಂದ್ರೆ ಕ್ಲೋಸ್ಲಿ ದೇ ಆರ್ ವಾಚಿಂಗ್. ಏನಂತಂದ್ರೆ ಈ ಇದರಲ್ಲಿ, ಯಾಕಂದ್ರೆ ದೀಸ್ ಆರ್ ಅಮೆರಿಕದ ಪೊಟೆನ್ಶಿಯಲ್ ಎನಿಮೀಸ್ ಇವು. ಅದಕ್ಕ ಅಮೆರಿಕನ ಸ್ಟ್ರಾಟಜಿಕಲಿ ವೀಕ್ ಮಾಡೋದಕ್ಕೆ ಅವರು ಏನಂತಂದ್ರೆ ಎಕನಾಮಿಕಲಿ ಸಪೋರ್ಟ್ ಅಥವಾ ಮಿಲಿಟರಿ ಸಪೋರ್ಟ್ ಅಥವಾ ಮಿಲಿಟರಿ ಇಂಟೆಲಿಜೆನ್ಸ್ ಸಪೋರ್ಟ್ ಅದು ಕೊಡುತ್ತದ. ಇಟ್ ಈಸ್ ಏನಪ್ಪಾ ಅಂದ್ರೆ ವೆರಿ ಕಾಮನ್ ಇನ್ ಏನು ಜಿಯೋ ಪೊಲಿಟಿಕಲ್ ಏನಪ್ಪ ಅಂದ್ರೆ ಸಿಚುವೇಶನ್ ದಲ್ಲಿ, ಪೀಸ್ ಟೈಮ್ ತಗೋ ಅಥವಾ ವಾರ್ ಟೈಮ್ ತಗೋರಿ. ಸೊ ಆ ತರ ಎಕನಾಮಿಕ್ ಇವ್ರನ್ನ ಕುತ್ತಿಗೆ ಹೆಸರ್ಬೇಕು ಇರಾನ್ ಅಂತಂದ್ರೆ, ಸೊ ಇಟ್ ಇಸ್ ನಾಟ್ ಪಾಸಿಬಲ್. ನಾವು ಹಾರ್ಮೋಸ್ ವಿಷಯದಲ್ಲಿ ಬಂದ್ರೆ, ಹಾರ್ಮೋಸ್ ದಲ್ಲಿ ಏನ್ ಮಾಡ್ಬಿಟ್ಟಿದ್ರ ಅಂದ್ರೆ, ಆಟೋಮೆಟಿಕಲಿ ಈಗ ಫಾರ್ ನೋ ರೀಸನ್ ಯುದ್ಧ ಸ್ಟಾರ್ಟ್ ಮಾಡಿ ಹಾರ್ಮೋಸ್ ಒಂದು ಕಂಟ್ರೋಲ್ ನೀವು ಇರಾನ್ಗೆ ಕೊಟ್ಟಂಗ ಆಯ್ತು ಅಮೆರಿಕ. ಯಾಕಂದ್ರೆ ಅದಕ್ಕಿಂತ ಮೊದಲು ಹಾರ್ಮೋಸ್ ವಾಸ್ ಓಪನ್. ಈಗ ಹಾರ್ಮುಜ್ ಅವ್ರನ್ನ ಕಂಟ್ರೋಲ್ ತಗೊಂತಾರ ಫಾರ್ 2 ರೀಸನ್ಸ್. ಯಾವ 2 ರೀಸನ್ಸ್ ಅಂದ್ರೆ, ಒಂದರಿಂದ ಎಕನಾಮೈಸ್ ಅಥವಾ ಮೊನಿಟೈಸ್ ಮಾಡೋಣ. ಯುದ್ಧದ ಲಾಸ್ ಮೇಕಪ್ ಮಾಡ್ಬೇಕಂತಂದ್ರೆ ನಾವೇನಪ್ಪ ಅಂದ್ರೆ ಟೋಲ್ ಟ್ಯಾಕ್ಸ್ ಅದನ್ನೇನಪ್ಪ ಅಂದ್ರೆ ಇದು ಕಳಿಸ್ಲಿಕ್ಕೆ ಟೋಲ್ ಹಾಕಿ ಅದನ್ನೇ ಎಕನಾಮಿಕಲಿ ಇದು ಮಾಡೋಣ. ಎರಡನೇದು ಏನಂತಂದ್ರೆ, ಈ ಇಂಡೆಫಿನಿಟ್ ಸೀಸ್ ಫೈರ್ ಆಗಿ ವಾರ್ ಎಂಡ್ ಆಗ್ಲಾರ್ದ ಸಿಚುವೇಶನ್ ಆಗಿದ್ರೆ ಎನಿ ಮೂವ್ಮೆಂಟ್ ಇನ್ ದಟ್ ವಾಟರ್ಸ್ ಏನಂತಂದ್ರೆ ನೀವು ಚೆಕ್ ಮಾಡ್ಕೊಂಡು ಅದನ್ನೊಂದು ಕಂಟಿನ್ಯೂಸ್ ಸರ್ವೆಲೆನ್ಸ್ ದಲ್ಲಿ ಇಡಬೇಕಾಗ್ತದೆ. ಸುಮ್ನೆ ಓಪನ್ ಯಾರ್ ಬೇಕಾದ್ರೆ ಬರ್ರಿ, ಯಾರ್ ಬೇಕಾದ್ರೆ ಹೋಗ್ರಿ ಅಂತ ಅನ್ನಕ್ ಬರೋದಿಲ್ಲ. ಯಾಕಂತಂದ್ರೆ ಒನ್ಸ್ ವಾರ್ ಇಸ್ ಆನ್, ಬಿಫೋರ್ ವಾರ್ ಅದು ಕಂಪ್ಲೇಸೆನ್ಸ್ ಇರ್ತದ. ಒಂದು ವಾರ್ ಸ್ಟಾರ್ಟ್ ಆಯ್ತಪ್ಪ ಮತ್ತೇನಾದ್ರು ಬಿಲ್ಡಪ್ ಆಗ್ತಾ ಇದೇನೋ, ಮತ್ತೇನಾದ್ರು ಇದಾಗ್ತಾ ಇದೆ ಅನ್ನತಕ್ಕೊಂದು. ಸೊ ಆ ತರ ಹಾರ್ಮುಜ್ನ ನೀವಾಗಿ ಬಂದು ಇರಾನ್ಗೆ ಕಂಟ್ರೋಲ್ ಕೊಟ್ಟಂಗ ಆಯ್ತು. ಅದು ಮುಂದೆ ಹಾರ್ಮೋಸ್ ಬಗ್ಗೆ ಅವರು ಇರಾನ್ ಕಂಪ್ಲೀಟ್ಲಿ ಬಿಟ್ಕೊಡ್ತಾರೋ ಅಥವಾ ಅದರಿಂದ ಏನಪ್ಪ ಅಂದ್ರೆ ಎಕನಾಮಿಕಲಿ ಡೆವಲಪ್ ಆಗಕ್ಕೆ ಪ್ರಯತ್ನ ಮಾಡ್ತಾರೋ, ಇನ್ನು ಫ್ಯೂಚರ್ ದಲ್ಲಿ ನೋಡ್ಬೇಕದು. ಎರಡನೇದು, ಈಗ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ
ತಮ್ಮ ಟೆರಿಟರಿ ವಾಟರ್ಸ್ ಏನಿದೆಲ್ಲ ಅದನ್ನ ಬಿಟ್ಟ ನಂತರ ಎಲ್ಲಿ ಇಂಟರ್ನ್ಯಾಷನಲ್ ವಾಟರ್ಸ್ ಏನು ಸ್ಟಾರ್ಟ್ ಆಗ್ತದಲ್ಲ ಅಲ್ಲೆಲ್ಲ ಮೈನಿಂಗ್ ಮಾಡಿದ್ದಾರೆ. ಓಕೆ. ಮೈನಿಂಗ್ ಮಾಡಿ ಅದಕ್ಕೆ ಯಾವ ಶಿಪ್ಗಳಾಗ್ಲಿ ಆ ರೂಟ್ಗೆ ಹೋಗಿ ರಿಸ್ಕ್ ಮಾಡಕತ್ತಾ ಇರಲಿಲ್ಲ. ಅಂದ್ರೆ ಅಲ್ಲಿ ಒಳಗೆ ಹೋಗಿ ಟೋಲ್ ಕೊಟ್ಟು ಹೋಗೋದು ಬೆಟರ್ ಇನ್ಸ್ಟೆಡ್ ಆಫ್ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ಹೋಗಿ ಎಲ್ಲಿ ಮೈನ್ಸ್ ಹಾಕಿದಾರೋ ಎಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ ಅಂತಕೊಂಡು ಈಗ ಶಿಪ್ಸ್ ಥ್ರೂ ಇರಾನ್ ಬಾರ್ಡರ್ ಹಾರ್ಮುಜ್ ಇರಾನ್ ಕಂಟ್ರೋಲ್ ದಲ್ಲಿ ಇರ್ತಕ್ಕಂಥ ರೂಟ್ಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದು ಆಸ್ ಆಫ್ ನೌ. ಫೈನ್.